ಮತ್ತೆ ದೇವಿ, ನನ್ನ ಪತಿದೇವರ ಎಲ್ಲ ಕೆಲಸವನ್ನು ಸುಗಮವಾಗಿ ಸಾಗಿಸಿ ನನ್ನ ಮೈದುನನಿಗೆ ಒಂದು ಒಳ್ಳೆಯ ನೌಕರಿ ಸಿಕ್ಕು, ನನ್ನ ನಾದಿನಿಯಾದ ಸವಿತ್ರರಿಗೆ ಒಂದು ಒಳ್ಳೆಯ ವರ ಸಿಕ್ಕು, ನಮ್ಮಂಥ ಬಡವರನ್ನು ನಿನ್ನ ನಂಬಿದ ಭಕ್ತರನ್ನು ಕೈ ಹಿಡಿದು ನಡೆಸಿದ್ರೆ ಅಷ್ಟೇ ಸಾಕಮ್ಮ, ಅಷ್ಟೇ ಸಾಕು ನನಗೆ. ಎಲ್ಲರ ಹಾಗೆ ಸಿರಿ ಸಂಪತ್ತು ಕೊಡು ಅಂತ ನಾನು ಯಾವತ್ತೂ ನಿನ್ನನ್ನು ಕೇಳಲಾರೆ ತಾಯಿ, ನಾನು ಯಾವತ್ತೂ ಕೇಳಲಾರೆ ನಿನ್ನನ್ನು. ಸೀತಾ, ಏನು ಮಾಡುತ್ತೀರ ಮನೆಯಲ್ಲಿ? ಬನ್ನಿ ಸ್ವಾಮಿ, ಇಂದು ಚಂದ್ರಾದೇವಿಯ ಜಾತ್ರೆ ಅಲ್ವಾ, ಅದಕ್ಕೆ ದೇವರ ಪೂಜೆ ಮಾಡಿದ್ದೇನೆ. ಆ ದೇವರಿಗೆ ನಮಸ್ಕರಿಸಿ ಪ್ರಸಾದ ತೆಗೆದುಕೊಳ್ಳಿ ನೀವು. ಈ ನಿಮ್ಮ ಕಣ್ಣಲ್ಲಿ ನೀರು ಏನೆಂದು ಹೇಳಲಿ ಸೀತಾ, ಏನೆಂದು ಹೇಳಲಿ? ನಮ್ಮೂರಿನ ಅಜ್ಜಿ ಸಾಹೇಬ ಮುತ್ತರ ಜಾತ್ರೆ ಎಂದು ಕಳೆದು ಹೋದರಡತ್ತ ಮಧುರರು ಇಂದಿಗೆ 25 ವರ್ಷವಾಯಿತು. ಎಲ್ಲಿದ್ದರೋ ಏನು ಮಾಡುತ್ತಿದ್ದರೋ ನನಗಂತೂ ಅದು ತಿಳಿಯುತ್ತಿಲ್ಲ ಸೀತಾ, ಅದು ತಿಳಿಯುತ್ತಿಲ್ಲ. ಸ್ವಾಮಿ, ಒಂದು ವೇಳೆ ಕಳೆದು ಹೋದ ನಿಮ್ಮ ತಮ್ಮಂದ್ರು ಸಿಕ್ಕರೆ ನೀವು ಹೇಗೆ ಗುರುತಿಸುತ್ತೀರಾ ಅಂತ? ಸೀತಾ, 3 ಜನ ಬಲಗೈಯಲ್ಲಿ ತಂದೆ ತಾಯಿಯರ ಆಶೀರ್ವಾದ ಅಂತ ಹಚ್ಚಾಕಿಸಿಕೊಂಡಿದ್ದೇವೆ. ಹಾಗಾದ್ರೆ ಯಾಕೆ ಚಿಂತೆ ಮಾಡುತ್ತೀರಾ ಸ್ವಾಮಿ? ನಂಬಿದ ಭಕ್ತರನ್ನು ಯಾವತ್ತು ಕೈ ಬಿಡುವುದಿಲ್ಲ ಈ ಚಂದ್ರ ಮಾತೆ ಅಂದಾಗ ಹಿಂದಲ್ಲ ನಾಳೆ ಆದ್ರೂ ನಿಮ್ಮ ತಮ್ಮಂದ್ರು ಸಿಗುತ್ತಾರೆ ಸ್ವಾಮಿ, ಸಿಗುತ್ತಾರೆ ಅಂತ. ಹೌದು ಸೀತಾ, ನಾನು ಅದೇ ನಂಬಿಕೆ ಮೇಲೆ ನಡೆದಿದ್ದೇನೆ ಸೀತಾ. ಅದೆಲ್ಲ ಸರಿ ಸ್ವಾಮಿ, ಹಾಗಾದ್ರೆ ಮನೆಯಲ್ಲಿರುವ ಸಾವಿತ್ರಿ ಯಾರು ಅಂತ? ಸೀತಾ, ಸಾವಿತ್ರಿ ನನ್ನ ಸ್ವಂತ ತಂಗಿ ಆದರೆ ಶ್ರೀಕಾಂತ ನನ್ನ ಸಾಕು ತಮ್ಮ. ಒಂದು ದಿನ ದಾರಿಯಲ್ಲಿ ಅವನು ಅಳುತ್ತಾ ನಿಂತಿದ್ದ. ಅವನನ್ನು ಮನೆಗೆ ಕರೆದುಕೊಂಡು ಬಂದು ಜೋಪಾನ ಮಾಡಿದೆ ಸೀತಾ, ಜೋಪಾನ ಮಾಡಿದೆ ಸೀತಾ. ನನ್ನ ಹಾಗೆ ಯಾರಾದರೂ ನನ್ನ ತಮ್ಮಂದಿರನ್ನು ಜೋಪಾನ ಮಾಡುತ್ತಿರಬಹುದಲ್ಲವೇ? ಹೌದು, ನೀವು ಹೇಳುವುದು ಸರಿಯಾಗಿದೆ. ಆದ್ರೆ ನಿಮ್ಮ ತಂದೆ ತಾಯಿಗಳು ಹೇಗೆ ತೀರಿಕೊಂಡ್ರು ಅಂತ ಗೊತ್ತಿಲ್ವಾ ನಿಮ್ಗೆ? ಗೊತ್ತಿದೆ ಸೀತಾ, ಗೊತ್ತಿದೆ. ನನ್ನ ತಂದೆ ತಾಯಿರು ಸಾಯುವ ಮೊದಲು ಆ ಕೆಟ್ಟ ದುಷ್ಟ ಶ್ರೀಮಂತರ ಹೆಸರು ಹೇಳಿ ಸತ್ತು ಹೋದರು ಸೀತಾ, ಸತ್ತು ಹೋದರು. ಯಾರಿಗೆ ಆ ದುಷ್ಟ ಅಂತ? ಸೀತಾ, ಅವನು ಏನಿಲ್ಲ ವಾರಮ್ಮ ತಂಗಿ, ಹೇಗಾಯಿತು ನಿನ್ನ ಪರೀಕ್ಷೆ? ಕ್ಲಾಸಲ್ಲಿ ಆಯ್ತು ಅಣ್ಣ. ಹಾ ಸಾವಿತ್ರಿ, ಈಗ ತಾನೇ ಚಂದ್ರಾದೇವಿಯ ಪೂಜೆ ಮಾಡಿದ್ದೇನೆ. ಆ ದೇವರಿಗೆ ನಮಸ್ಕರಿಸಿ ಪ್ರಸಾದ ತೆಗೆದುಕೊಳ್ಳಮ್ಮ. ಆಯ್ತು ಅತ್ತಿಗೆ. ಸಾವಿತ್ರಿ, ಏನೋ ಇದೆಲ್ಲ? ಅಣ್ಣ, ನೀನೇ ಅಲ್ವೇ ನನ್ನ ಪಾಲಿನ ದೇವರು? ದೇವರು ನಾನಲ್ಲಮ್ಮ, ಎಲ್ಲ ಜೀವರಾಶಿಗಳನ್ನು ಕಾಪಾಡುವ ತಂದೆ ಆಜಿ ಸಾಯ ಮುತ್ತನೇ ನಮಗೆಲ್ಲ ದೇವರು. ಹಾ, ಇಲ್ಲೇ ಮಾತನಾಡುತ್ತಾ ಸಮಯ ಹಾಳು ಮಾಡಬೇಡಿ ನೀವು. ನಿಮಗೋಸ್ಕರ ಬಿಸಿ ಬಿಸಿಯಾದ ಅಡಿಗೆ ಮಾಡಿದ್ದೇನೆ, ಬನ್ನಿ ಎಲ್ಲರೂ ಸೇರಿ ಊಟ ಮಾಡುವರಂತೆ ನೀವು. ಇನ್ನೇನು ಸ್ವಲ್ಪ ನಿಲ್ಲಿ, ಶ್ರೀಕಾಂತ್ ಬರಬಹುದು. ಅವನು ಬಂದ ಮೇಲೆ ಎಲ್ಲರೂ ಸೇರಿ ಊಟ ಮಾಡೋಣ. ಅಣ್ಣ, ಅಲ್ಲಿ ನೋಡಲೆ ಅಣ್ಣ, ಅತ್ತಿಗೆ ಬಾರಪ್ಪ ಮೈದನ, ನಿನ್ಗೆ 100 ವರ್ಷ ಆಯಿತು ಅಂತ. ಏಕೆ ಅತ್ತಿಗೆ? ಬಾರಪ್ಪ ತಮ್ಮ, ನಿನ್ನ ವಿಷಯವನ್ನೇ ಮಾತಾಡುತ್ತಿದ್ದೆವು, ಅದಕ್ಕೆ ಹಾಗೆ ಹೇಳಿದಳು. ಹಾ, ಅದನ್ನೆಲ್ಲ ಬಿಡು. ನಿನ್ನ ಮುಂದಿನ ವಿದ್ಯಾಭ್ಯಾಸದ ವಿಚಾರ ಏನಾಯಿತು ಶ್ರೀಕಾಂತ? ಅಣ್ಣ, ಸೀಟೇನೋ ಸಿಗುತ್ತೆ, ಆದರೆ ಏನು ಆದರೆ? 5 ಲಕ್ಷ ರೂಪಾಯಿ ಹಣ ಕೇಳ್ತಿದ್ದಾರಣ್ಣ. 5 ಲಕ್ಷ? ತಂಗಿ ಸಾವಿತ್ರಿ, ನೀನು ಸ್ವಲ್ಪ ಸುಮ್ಮನೆ ರಮ್ಮ. ತಮ್ಮ ಶ್ರೀಕಾಂತ, ನಾನು ಎಲ್ಲಿ ಆದರೂ ಸಾಲ ತೆಗೆದುಕೊಂಡು ಬಂದು ನಿನಗೆ ಹಣ ಕೊಟ್ಟೆ ಕೊಡುತ್ತೇನೆ
ಏನಪ್ಪ ಹಣದ ಬಗ್ಗೆ ನೀನು ವಿಚಾರ ಮಾಡಬೇಡ. ಸರಿ ಆಯ್ತಣ್ಣ. ಹಾ ಈಗ ಆಯ್ತಲ್ಲ, ಬನ್ನಿ ಎಲ್ರೂ ಸೇರಿ ಊಟ ಮಾಡಿವ್ರಂತೆ. ಅತ್ತಿಗೆ, ಊಟಕ್ಕಿಂತ ಮುಂಚೆ ನಿನ್ನ ಬಾಯಿದ ಒಂದೇ ಒಂದು ಹಾಡು ಕೇಳಬೇಕು ಅಂತ ಆಸೆ ಆಗ್ತಾ ಇದೆ. ಪ್ಲೀಸ್ ಅತ್ತಿಗೆ, ನನಗೋಸ್ಕರ ಒಂದು ಹಾಡು. ನೋಡಮ್ಮ ಸಾವಿತ್ರಿ, ನಿಮ್ಮನ್ನ ಹೇಗೆ ಹೇಳ್ತಾರೋ ಹಾಗೆ ಅಂತ. ತಂಗಿ ಸಾವಿತ್ರಿ, ಆಯ್ತಮ್ಮ ನಿಮ್ಮ ಚಿಂತೆ ಎಲ್ಲರೂ ಹಾಡುತ್ತಾ ಕುಣಿರಿ. ಅತ್ತಿಗೆ, ನಮ್ಮ ನನಗೂ ಬೇಕಾಗಿರೋ ಹಾಡು ನಿನ್ನ ಹಾಡು. ನನ್ನ ದೀಪ
ಅದಕ್ಕಾಗಿ ಆ ವಿಷಕಂಠ ದೇಸಾಯಿ ಸ್ನೇಹ ಬೆಳೆಸಿದೆ. ಪಾಪ ಅವಳಿಗೆ ಏನು ಗೊತ್ತು, ನಾನೊಂದು ವಿಷ ತುಂಬಿದ ಗಂಡ ಸ್ವಲ್ಪ ಅದು ಅಲ್ಲದೆ ಅನ್ನದ ಅರಮನೆಯಲ್ಲಿ ಹೊರಗಲಿಂತಿರುವ ಅವನ ತಂಗಿ ಕಾಮಿಡಿಗೆ ಅವಳು ಕೂಡ ನನ್ನ ತಾಳಕ್ಕೆ ತಕ್ಕಂತೆ ಕುಡಿಯುತ್ತಿರುವ ಮಜಾರಿಯಲ್ಲ. ಅವಳಿಗೂ ಸಹಿತ ಗೊತ್ತಿಲ್ಲ ನಾನೊಂದು ಎರಡ ಮತದ ಹಾವೆಂದು. ಅದು ಏನೇ ಇರಲಿ, ಅವಳೆಲ್ಲ ಮದುವೆಯಾಗಿ ಅವರ ಸಮಸ್ತ ಆಸ್ತಿಗಳನ್ನು ಒಡೆಯನಾಗದಿದ್ದರೆ ನನ್ನ ಸರಿ ಕೋರಿನಾದರ ಜಾತಿ ಕಾಳಿಗೆ